ಯಾಕೆ ಫೋನ್ ಹಚ್ಚಿದೆ ಹೇಳಿ. ಬಾಲೆ ಕಂಡು ಬರತ್ತಿ ಹೊಲಕ್ಕೆ ಹೋಗೋಣ. ಹಾ ಬಂದೆ ತಡಿ ಅಲ್ಲೇ ಇರು. ಅವ ಆಗಿಲ್ಲ ಫೋನ್ ಹಚ್ಚಿದ ತಡಿಯೋ ಮರ್ಬೇಕು. ಕಾಣವಲ್ಲವ ಯಾರಪ್ಪ ಫೋನ್ ಹಚ್ತಾವ ಟೈಮ್ನಾಗ ಫೋನ್ ಹಚ್ತಾರ. ಯಾಕೆ ಹಚ್ಚಿದ ಈಗ ಹೇಳಿದ್ರ? ಹಲೋ ಹಲೋ ಎಲ್ಲಿದ್ದಿಲಿ? ಇಲ್ಲೇ ಅದ ನೋಡಿ, ಹೊಲ್ದಾಗ ನೀರು ಹಚ್ಚಕತ್ತಾನೆ. ತಂದು ಆಗಲೇ ಬಾ ಅಂತ ಹೇಳಿದಿಲ್ಲ ಹಿಂಗ. ಬಾ ಇಲ್ಲೇ ಅದ ನೋಡಿ ಇಲ್ಲೇ. ಹಾ ಹಾ ಬಂದೆ ಬಂದೆ. ಏನ್ಲಿ ಟಮಾಟಿ ಭಾರಿ ಬೆಳೆಸಿ ಅಲ್ಲಿ? ಹಿಂಗೈತಪ್ಪ. ಏನ್ ಮತ್ತ ರೈತರ ಬಾಳೆ ಹೊಲ ಮಾಡ್ಬೇಕ ಕೂಡ ಕಾಯಿಗೆ ಭಾರಿ ಹಿಡ್ದೈತಿ. ನಿಮ್ಮಂತರ ದೋಸ್ತರ ಆಶೀರ್ವಾದ. ರಾತ್ರಿ ಬಿಸಿಲು ಬರೋಬ್ಬರಿ ಐತಿ. ಅದ್ ನಾಳೆಗೆ ಹೋಗಿ ಮಾತಾಡಂಬಾರ ಮರ್ಯ. ಬಾಬಾ ಹೋಂಬಾ. ಏನ್ ಸುದ್ದಿ ನಿಂದ ಕರೆ ಏನ? ಅಂತಾನಿ ಏನ್ಲಿಯಪ್ಪ ಏಟ್ ದುಡಿದ್ರು ಅವನು ದುಡ್ಡು ಸಂಪಾದನೆ ಮಾಡೋಕ್ಕಾಗೋದು. ದೋಸ್ತ ಹೆಂಗಾರ ಮಾಡಿ ನಾವು ಸಾವ್ಕಾರ ಆಗ್ಬೇಕ್ಲಿ, ದುಡ್ಡು ಮಾಡ್ಬೇಕು. ನನಗ ಅದ ಆಸೆ ಐತ್ಲಿ. ಅದಕ್ಕ 1 ಎಕರೆ ಟಮಾಟಿ 1 ಎಕರೆ ಮುಳುಗ ಹಚ್ಚೇನಿ. ಸಾವ್ಕಾರ ಆಗ್ಬೇಕು. ಇದ್ರಾಗ ದುಡ್ದು ನಾನೀಗ ಇದ್ರಾಗ ಏನು ದುಡಿದ್ರು ಸಾವ್ಕಾರ ಆಗಲಿ. ಹೆಂಗಾರ ಮಾಡಿ ನಾವು ದುಡ್ಡು ಮಾಡ್ಬೇಕು. ಬೇರೆ ಬೇರೆ ಏನಪ್ಪ ನಿಂದಂತೂ ಹೊಲ ಐತಿ, ಆರಾಮ್ ದುಡ್ಕಂತ ಇರ್ತಿದ್ದಿ. ಹೆಂಗಾರ ಮಾಡಿ ದುಡ್ಡು ಮಾಡ್ತಿದ್ದಿ ನೀನು. ನಂದಂತೂ ಏನಿಲ್ಲ, ಮತ್ತೆ ಏನು ನೋಡ್ಕೋಬೇಕಲ್ಲ ನಾನು. ನಿನ್ಗೆ ಒಮ್ಮೆ ಹೇಳ್ತಿಲ್ಲ ನಾ ಯಾವ್ದಾರ ಒಂದು ಕಂಪ್ನಿ ನೋಡ್ಕೆಲೆ ಸುಮ್ಮನೆ ಖಾಲಿ ಯಾಕ ಪೋಲಿಸ್ ಬಿಟ್ಬಿಟ್ಟು ಅಡ್ಡಾಡ್ತೀನಿ ಅಂತಂದು ಹೇಳೀನಿ. ಅಷ್ಟು ಮಾಡ್ಬಿಟ್ಟು ಯಾವ್ದಾರು ಒಂದು ಕಂಪ್ನಿ ನೋಡ್ಕ್ಯಾರ ನೀನು. ಸರಿ ತೋರಪ್ಪ, ನಾನು ಯಾವ್ದಾರು ಒಂದು ಕಂಪ್ನಿಗೆ ನೋಡ್ಕೊಂತಾನೆ. ಆಯ್ತು ಹೊತ್ತಾತು ನಾನು ಒಂದು ಸ್ವಲ್ಪ ನೀರು ಬಿಡ್ದಂತರಿ ಹಂಗಾರ. ಆಯ್ತು. ಬಾರೋ ದೋಸ್ತ ಬಾ. ಏನ್ ಮಾಡ್ತಿಲಿ ಅಂತದ? ಬರೀ ಫೋನ್ಯಾಗ ಇರ್ತಿದಿ. ಯಾವಾಗ ನೋಡಿದ್ರು ಬರೀ ಫೋನ್ಯಾಗ ಇರ್ತಿದಿ. ಬರೀ ಪ್ಯಾಷನ್ ಅಂಥದ್ದು ಇಂಥದ್ದು ಮಾಡ್ತೀವಿ. ಅಂಥದ್ದು ಏನು ಮಾಡ್ತಿದಿ? ನೋಡ್ತಮ್ಮ, ನಾ ಹೇಳ ನಿಮ್ಮ ಥರ ಕ್ಯಾಪ್ಚರ್ ಮಾಡ್ಕೊಂತ ಹೋದಿಪ್ಪ ಅಂತಂದ್ರೆ ನಾವು 500 ರೂಪಾಯಿ ಹಾಕಿದ್ನಿಪ್ಪ ಅಂತಂದ್ರೆ 15,000 ರೂಪಾಯಿ ದುಡ್ತೀನಿ ದಿನಕ್ಕೆ. ಅದರಿಂದ ನಾನು ಒಂದು ಬೈಕ್ ತೊಗೊಂಡೆ, ಒಂದು ಮನೆ ಕಟ್ಟಿಸ್ಕೊಂಡೆ, ಎಲ್ಲ ಮಾಡ್ಕೊಂಡೆ. ಇದ್ರೊಳಗೆ ಒಂದಿನ ಇಳಿ ನಿನ್ಗೆ ಗೊತ್ತಾಕತಿ. 500 ರೂಪಾಯಿ ಹಾಕಿದ್ಪ ಅಂತಂದ್ರೆ 15,000. ಅದನ್ನು 1 ವರ್ಷಕ್ಕೆ ಇಟ್ಕೊಂಡಿಪ್ಪ ಅಂತಂದ್ರೆ 1.5 ಲಕ್ಷ ರೂಪಾಯಿ ಆಯ್ತು. ನಿಮ್ದು ಯಾವ್ದಾದ್ರೂ ಒಂದು 500 ರೂಪಾಯಿ ಹಾಕಿದ್ರೆ 10,000 ರೂಪಾಯಿ ಬರೋಂಥದ್ದೇನಾರ ಇಂಪ್ರೂವ್ಮೆಂಟ್ ಐತೇನ? ನೀನು ಇಷ್ಟು ದಿನ ಜಾಬ್ ಮಾಡಿದ್ದಿ, ಎಲ್ಲ ಮಾಡಿದ್ದಿ, ರೈತ ಆದಿ, ಎಲ್ಲ ಮಾಡಿದ್ದಿ. ಅಂಥದ್ದೇನಿಲ್ಲ ಬಿಡಪ್ಪ, ಬರೀ ಲಾಸ್ನಾಗ ಅದು. ಅಂಥದ್ದು ಏನು ಮಾಡ್ತೀನಿ ಈ ಫೋನ್ಯಾಗ? ನನಗೊಟ್ಟು ಹೇಳ್ಕೊಡ್ಲಿ. ಬಾ, ನಿನಗೆ ಹೇಳ್ಕೊಡ್ತೇನೆ. ಏನದಿ ನೀನು ಬೇರೆ ಯಾರಿಗೆ ಹೇಳ್ಕೊಡಕ್ಕೆ ಹೋಗ್ಬೇಡ. ಇದು 10 ರೂಪಾಯಿಲಿಂದ್ರ ತಮ್ಮ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಕತಿ. ನಾವು 100 ರೂಪಾಯಿ ಹಾಕಿದೀಪ ಅಂತಂದ್ರೆ 10,000 ಇನ್ವೆಸ್ಟ್ಮೆಂಟ್ ಆಕತಿ. ಇದ್ರಾಗ ಏನೋ ಇಲ್ಲ ಅಂತಂದ್ರೆ ನೋಡು, ಇದ್ರಾಗ ನಮ್ಮಂತರ ಸಾವಿರಾರು ಜನ ದಿನಾನ ಬಳಕೆ ಮಾಡಿದ್ದೆ. 1,000 ರೂಪಾಯಿದಿಂದ ಲಕ್ಷಾಂತರ ರೂಪಾಯಿ ಆಗ್ತೈತಿ. ನಾನು ನೋಡಿದ್ರೆ ಈಗ ಒಂದು 7-8 ಲಕ್ಷ ರೂಪಾಯಿ ಇದ್ರಾಗಿಂದ್ರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೀನಿ. ಒಮ್ಮೆ ಲಾಸ್ ಅಂತಂದು ಬರ್ತೈತಿ, ಒಂದು ಲಾಭನ ಅಂತಂದು ಬರ್ತೈತಿ. ನಿನ್ನ ಅಭಿಪ್ರಾಯ ಹೇಳಪ್ಪ. ನಾನು ಹಾಕಿಕೊಟ್ಟೆ, ನಾನು ಕೆಡಿಸಿದೆ ಅಂತ ನನಗೆ ಹೋಗ್ಬೇಡ. ಬೇಕಂದ್ರೆ ನಾನು ಗೇಮ್ ಹಾಕಿಕೊಡ್ತೇನೆ, ಆಡು, ನೀನು ನನ್ನಂಗೆ ಸಂಪಾದನೆ ಮಾಡು. ಏನಂತೆ? ಆದ್ರೆ ಇದ್ರ ಭಾಳ ಜನ ಜೊತೆ ಕೇಳ್ಕೊಟ್ಟು ನಾನು ಬರೀ ಲಾಸ್ ಆಗೋದು ಭಾಳ ಹೇಳ್ತಾರಲ್ಲ. ಅದ್ರಾಗ ಲಾಸ್ ಲಾಭ ಎಲ್ಲ ಇದ್ದಿರ್ತೈತಮ್ಮ.
ಏನಂದಿ ಒಂದಿನ ಲಾಭ ಆತಪ್ಪ ಅಂತಂದ್ರೆ ಒಂದಿನ ನಷ್ಟ ಆಗಿರ್ತೈತಿ. ಅದಕ್ಕೆಲ್ಲ ತಲೆ ಕೆಡಿಸಿದಂಗಿಲ್ಲ. ನಾವು ಹಾಕಿದ್ದು ಮಾತ್ರ ನನಗಂತಕ್ಕೆ ಇಂದುವರೆಗಿನ ಲಾಸ್ ಅಂತಂದು ಬಂದಿಲ್ಲಪ್ಪ. ನಾನು ಯಾರಿಗೆ ಹೇಳಿಲ್ಲ, ನಾ ನಮ್ಮ ದೋಸ್ತ ಅಂತಂದು ಮುಂದುವರಿಲಿ ಅಂತಂದು ಹೇಳಕ್ಕೆ ನನ್ನ ಹಂಗೆ ಲಕ್ಷಾಂತರ ರೂಪಾಯಿ ಗಳಿಸಾಕತ್ಯಾರ. ನೋಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಗಳಿಸ್ಯಾರ ಅವರು. ಹಂಗಾರೆ ನನಗೆ ಒಂದು ಸ್ವಲ್ಪ ಹೇಳ್ಕೊಡ, ನನಗೂ ಸ್ವಲ್ಪ ಕ್ರಿಯೇಟ್ ಮಾಡಿ. ಆಯ್ತು ದೋಸ್ತ, ಇಷ್ಟ ನೋಡೋದ ಈ ಗೇಮ್ ಇಷ್ಟ ಆಡ್ಕೊಂತೀರಿ ನೀನು. ಆಯ್ತು ಹೋಗಿ ಬರ್ತೇನೆ ನಾನು, ನನಗೆ ಕೆಲಸ ಅದಾವು. ದೋಸ್ತ ಬರ್ತಾನೆ ಮತ್ತೆ. ಏನ್ ಮಾಡೋದು, ಬೆಟ್ಟಿಂಗ್ ಆಡಕ್ಕೆ ದುಡ್ಡ ಇಲ್ಲ, ಯಾರನ್ನ ಕೇಳ್ಬೇಕು? ನಮ್ಮ ದೋಸ್ತ ಒಂದು ಕಡೆ ಕೇಳ್ತೇನೆ. ಯಾಕೆ ಹಚ್ಚಕತ್ ಫೋನ? ಹಲೋ ದೋಸ್ತ. ಹೇಳೇ ದೋಸ್ತ. ಎಲ್ಲಿದ್ದಿಲ್ಲ? ಹೊಲ್ದಾಗ ಇದ್ದಲ್ಲ, ಬಂದೇನ? ಹಾಂ ಬಂದಾನೆ, ಇಲ್ಲೇ ಅಂಗಡಿ ಕಡೆ ಬಂದಿದ್ದೆ. ಹಾಂ, ಇಲ್ಲೇ ಉರ್ದು ಶಾಲೆಗದೆಂಬ, ಜಲ್ದಿ ಬಾ. ಹಾಂ ಅಲ್ಲೇರು ಬಂದ್ಯಾ, ಬರೋದಂತ ಅಲ್ಲೇರು ಬಂದೆ. ಲೇ ದೋಸ್ತ, ಆರಾಮ್ ಕುಂತಿದ್ದಿ? ಬಾರಿಪ್ಪ, ಒಂದು ಸ್ವಲ್ಪ ಕೆಲಸ ಐತಿ ನಿಮ್ಮ ಕಡೆ. ಅಂತದೇನು ಕೆಲಸ ಮರಾಯ? ಅಷ್ಟು ಅರ್ಜೆಂಟಿಗೆ ಫೋನ್ ಮಾಡಿದ್ದಿ, ಏನು ಸಮಾಚಾರ? ಏನಿಲ್ಲಪ್ಪ, ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಒಂದು 10,000 ಇದ್ರು ಕೊಳ್ಳೆ. 10,000? 10,000 ಸಮಸ್ಯೆ ಐತಿ, ಕೊಳ್ಳೆಪ್ಪ, ಬೇಕಾಗೈತಿ, ಮತ್ತೆ ಕೊಡ್ತಾನೆ ಅಂತ ನಾನು ನಿಮ್ಗೆ. ಹೌದಾ? 10,000 ಅದಾವನಿಲ್ಪ. ನಾನು ಈಗ ಟಮಾಟಿ ಹಾಕಿ ನೋಡಿದ್ದಲ್ಲ, ಅದ ಟಮಾಟಿ ಎಣ್ಣೆ ಪಣ್ಣಿ ತರ್ಬೇಕು. ಏಸು ಹಾಕವ್ ನೋಡ್ತೀನಿ, ನೋಡಿ ಕೊಡ್ತಾನೆ ತಡಿಪ್ಪ. ದೋಸ್ತ 5,000 ಐತಿ ನೋಡಿ, 10,000 ಇಲ್ಲ. 5,000 ಐತಿ, 5,000 ತಗೋಗ, ಮತ್ತು ನನ್ನ ಹೇಳಿ ಟೈಮ್ ಕೊಡೋದಂತ. ಆಯ್ತು, ಅದಪ್ಪ ಇದ್ದಷ್ಟು ಕೊಡು ಅತ್ತಾಗ. ದೋಸ್ತ ಆತೋನೆ, ನಾನು ಬರ್ತೇನೆ, ಸ್ವಲ್ಪ ಆಳಿ ರೂಪಾಯಿ ಕೊಡ್ಬೇಕಾ? ವಿಚಾರ ನೋಡು ಅಂತ ಸಿಕ್ಕು. ಈಗ ಫೋನ್ ಪೇ ಮಾಡಿಸ್ಕೋಬೇಕಲ್ಲ, ನಾನು ಕೇಳ್ತೇನೆ ತಡಿಪ್ಪ. ಅಣ್ಣ, ಒಂದು 5,000 ರೂಪಾಯಿ ಫೋನ್ ಪೇ ಮಾಡ್ಬೇಕಿತ್ತು ಅಣ್ಣ. ಹೌದಾ? ಹಾಂ ತಡಿಪ್ಪ, ನನ್ನ ಫೋನ್ಯಾಗ ರೊಕ್ಕ ಅದ. ನಿನ್ನ ಕೊಟ್ಟು ಹಾಕೋಣ? ಹಾಂ, ನನ್ನ ನಂಬರಿಗೆ ಹಾಕಿ. ನಂಬರ್ ಹೇಳ್ತಮ್ಮ ಹೊಡ್ಕೋಣ. 9380016492. ಆಕಾಶ್ ಕಿತ್ತರಂದ್ರ. ಹಾಂ, ಓಕೆ ನೋಡಿ, 5,000 ರೂಪಾಯಿ ನೋಡಿ. ಥ್ಯಾಂಕ್ಸ್ ಅಣ್ಣ. ಅಷ್ಟೇನು ಬರ್ರಿ. ಅದು 5,000 ರೂಪಾಯಿ ಹೊತ್ತು ಮತ್ತೆ 5,000 ರೂಪಾಯಿನೂ ಹೋಯ್ತು. ಇವತ್ತು ನೋಡಿದ್ರ ಆನ್ಲೈನ್ಯಾಗ ಆಫರ್ ಬಿಟ್ರ, ಯಾರು ತಗೋಬೇಕು? ಹಾಂ, ಫೈನಾನ್ಸ್ ರಾಜು ಅದಾನ, ಅವನ ಹತ್ರ ಹೋಗಿ ಬರ್ತೇನೆ, ಸಿಕ್ಕರೆ ಸಿಗ್ಬೋದು. ಹಲೋ, ಎಲ್ಲಿದ್ದೀಪ್ಪ? ನಮಸ್ತೆ, ಬರ್ರಿ. ಏನು ಬೇಕಾಗಿತ್ತು ತಮ್ಮ? ಏನಿಲ್ಲ ಬಿಡ, ಒಂದು 50,000 ರೂಪಾಯಿ ಬೇಕಾಗಿತ್ತು ಅಣ್ಣ. ಒಂದು ಸ್ವಲ್ಪ ಮನೆ ಸಮಸ್ಯೆ ಇತ್ತು, ಆದಷ್ಟು ಗೋಪ ಸಮಸ್ಯೆ ಇತ್ತು ಅಣ್ಣ, ಬೇಕಾಗಿತ್ತು. 50,000 ರೂಪಾಯಿ ಇಲ್ಲ ಮರಿ, ನಾನು ಅಂಗಡಿ ಮಾತಾಡ್ತೀನಿ.
ಏನು ಮಾಡಿ ಕೊಡ ಅಣ್ಣ ಭಾಳ ಅರ್ಜೆಂಟ್ ಐತೆ ಅಣ್ಣ ಅಷ್ಟಿಲ್ಲ ಏಸು ಇದ್ದಷ್ಟು ಕೊಡ ತಡಿ ನೋಡ್ತೀನಿ ಫೋನ್ಪೇದಾಗ ಒಂದು ಸ್ವಲ್ಪ ಇತ್ತು ಹಾಕ್ತಾನಿದ್ದ ಫೋನ್ಪೇದಾಗ ಒಂದು 30 ಐತಿ ಬಡ್ಡಿ ಜಾಸ್ತಿ ಆಗೈತು ಎಷ್ಟಾದ್ರೂ ಪರವಾಗಿಲ್ಲ ತಗೋ ಅಣ್ಣ ಒಂದು ತಿಂಗಳದಾಗ ರೆಡಿ ಮಾಡ್ತೀನಿ ಕೂಡ ಒಳ್ಳಿಲ್ಲ ಅಂದ್ರೆ ಸುಳ್ಳ ಸಮಸ್ಯೆ ಆಗೈತೆ ನೋಡು ಕೊಡ್ತೇನೆ ಅಣ್ಣ ಆಯ್ತು ನಿಂದು ಸಹಿ ಮಾಡಿ ಕೊಡು ಸಹಿ ಮಾಡು ಥ್ಯಾಂಕ್ಸ್ ಅಣ್ಣ ಜೀವನ ಭಾಳ ಹಾಳಾಗುತ್ತೆ ಚಿಕ್ಕ ಅಮೌಂಟ್ನು ಹೋದ್ವು ಏನು ಮಾಡೋದು ಈಗ ಮತ್ತೆ ಯಾರನ್ನು ಕೇಳಬೇಕು ಈ ಪುಲಿ ತೆಗೆದ ಇಟ್ಟು ಗಾಡಿ ವರ್ಷದಿಂದ ಮಿಷನ್ ಹಾಕೋದಿತ್ತಲ್ಲ ಅಲ್ಲಿ ಹೋಗು ಆಯ್ತು ರೀ ನಮಸ್ಕಾರ ಅಮ್ಮ ಈ ಕಡೆ ಬಂದಿಯಲ್ಲ ಏನಿಲ್ಲ ಬಿಡ ಅಣ್ಣ ನಿನ್ನ ಕಡೆನೂ ಒಂದು ಸ್ವಲ್ಪ ಕೆಲಸ ಇತ್ತು ಹೌದಾ ಆ ಕಡೆ ನಡಿ ಹೋಗೋಣ ಏನಿತ್ತು ಕೆಲಸ ಏನಿಲ್ಲ ಬಿಡ ಅಣ್ಣ ಒಂದು ಸ್ವಲ್ಪ ಸಮಸ್ಯೆ ಇತ್ತು ದುಡ್ಡು ಬೇಕಾಗಿತ್ತು ನನಗೆ ಒಂದು ಸ್ವಲ್ಪ ಎಷ್ಟು ಒಂದು 50,000 ರೂಪಾಯಿ ಬೇಕಾಗಿತ್ತು ಅಷ್ಟು ರೂಪಾಯಿ ಅಂತ ರೊಕ್ಕ ಈಗ ಶೇಂಗಾ ಮಿಷನ್ ಹಾಕ್ಸಿ ರೈತರು ನೀನು ಕೊಟ್ಟಿಲ್ಲ ಅಣ್ಣ ಏನಾರ ಮಾಡೋಣ ಒಟ್ಟು ಭಾಳ ಸಮಸ್ಯೆ ಐತೆ ಅಣ್ಣ ಕೊಡಬೇಕಾ ನೀನೀಗ ನಡು ಯಾರನ್ನ ಕರ್ಕೊಂಬಂದಿಲ್ಲ ಅದಾರ ತಗೋಣ ನಡುವನು ಅದಾರ ಆಯ್ತು ಕರ್ಕೊಂಬ ಇಲ್ಲೇ ಇರೋಣ ಹಂಗಾರ ಯಾರನ್ನ ನಾ ಕರ್ಕೊಂಬರ್ತೀನಿ ಕರ್ಕೊಂಬಂದು ದುಡ್ಡು ಕರ್ಕೊಂಬ ರೊಕ್ಕ ಬೇಕಂತಲ್ರಿ ಇವ್ರಿಗೆ ಹೌದಾ ಹ್ಞೂ ಮತ್ತೆ ಏನು ವ್ಯವಸ್ಥೆ ಮಾಡೋಣ ಅಂತ ತೋಲ್ಲ ನೀವು ನೋಡು ನೀವು ಕೇಳಿ ನಾ ಹೇಳ್ಕೊಡ್ತೀನಿ ತೋ ಹೊಳ್ಳಿ ಇದನ್ನ ಮಾಡೋಣ ಅಂತ ಬಾರ ಬಾ ಕುಂದ್ರ ಬಾ ಸುದ್ದಿ ಭಾಳ ಹೇಳಂತಾರ ನಮ್ಮೂರಾಗ ನಾಲ್ಕು ನೀನು ನನಗೆ ನಾ ರೊಕ್ಕ ಕೊಡ್ತೇನೆ ನೀ ಇಷ್ಟು ನಾ ಕೊಡೋ ಜವಾಬ್ದಾರಿ ನಿಮ್ದು ನೋಡು ಹಂಗೆಲ್ಲ ಮಾಡಂಗಿಲ್ಲವ ದುಡಿತಾನ ಹುಡುಗ ಹಂಗೇನಿಲ್ಲವ ದುಡದ ಪಡೆದ ಮತ್ತೆ ಏನಿಲ್ಲ ಅಂತಿದ್ದೆ ಅವಂದು ಐತಿ ಏನಿಲ್ಲ ಅನ್ನಂಗಿಲ್ಲ ದುಡಿತಾನ ಅವ್ ರಟ್ಟಿ ಅದಾವು ದುಡ್ದು ಕೊಡ್ತಾನವ ಎಲ್ಲ ಕೊಡು ಹಂಗೆಲ್ಲ ಮಾಡ್ಬೇಡ ಅವ ಕೊಡ್ಲಿಲ್ಲ ಅಂದ್ರೆ ನಾ ಎಲ್ಲ ಅದಂತು ನಮ್ ಜವಾಬ್ದಾರಿ ಇದ್ದನ ಕೊಡು ಅವ ದುಡ್ದು ಹೊಳ್ಳಿ ಏನಾರ ಮಾಡಿ 50,000 ರೂಪಾಯಿ ದುಡ್ಡು ಕೊಡ್ಬೇಕಮ್ಮ ನೀನು ತೋ ಎಣಿಸ್ಗೆ ಹೇಳಿ ಬಡ್ಡಿ ಮತ್ತೆ ಬಡ್ಡಿ ಹೇಳೋಂಗಿಲ್ಲ ಬಡ್ಡಿ ಹೇಳೋಣ ಬಡ್ಡಿ ನೀ ಹೆಂಗ ಅಂತಿದ್ದೆ ಹಂಗ ಹೇಳೋಣ ಈಗ ಅದ್ನ್ಯಾಕ ಬಡ್ಡಿದ್ ಮಾತಾಡೋದ ಬಡ್ಡಿ ಅವಂಗ ಎಲ್ಲ ಕರೆದು ಹೇಳೋಣಂತ ಅವಾಗ ಹೇಳಿ ಕೊಡೋಣಂತ ಒಟ್ಟು ತಮ್ಮ ದುಡಿ ತಪ್ಪಿಸ್ಬೇಡ ನೀನು ಈಗ ರೊಕ್ಕ ಸಿಕ್ಕತ್ತೆ ಅಂದ ಅಲ್ಲಿ ಅಡ್ಡಾಡಕ್ ಹೋಗ್ಬೇಡಿಯಪ್ಪ ದುಡಿ ರಟ್ಟಿ ಕೊಟ್ಟ ದೇವ್ರ ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಸಂತಪ್ಪ ಏನ್ ಮಾಡಕತ್ತೀರಿ ಊಟ ಗಿಟ ಮಾಡಿರಲ್ಲ ಊಟ ಮಾಡಿವ್ರಿ ಊಟ ಮಾಡಿ ಬರಬೇಡ ಕೇಳಿ ಹೆಂಗಾರ ಸುಕರ ಮಂಗಳಾರಿ ಇವತ್ತು ಒಟ್ಟು ನಮ್ಗೆ ಸಂತಿಗೆ ರೊಕ್ಕ ಕೊಟ್ಟಿದ್ರಿ ಸಂತಿ ಇವತ್ತು ನಿಮ್ಮ ಊರಾಗ ಮಂಗಳಾರಿ ಇವತ್ತ ಹಂಗಾರ ಕೈ ತಕೊಂಬರಿ ಆ ಕಡೆ ಕೊಡ್ತಾನಂತ ಆಯ್ತು ರೊಕ್ಕನಲ್ಲಿ ಈಗ ಕಾರ್ ಹಚ್ಕೊಂಡವ ಮಾರಿ ಕೊಕ್ರಿ ನಾನು ನಾ ಕಾಳಿನೂ ಆಗ್ಯಾವ ನೋಡೋಣ ಆರಾಳ
ಮಾರಾಳು ಅಣ್ಣ ನನಗೆ 4 ಆಳು ಹೊಸ ಆಳಿನು ತಗೋ ಸಿಸ ಮಾಡ್ರೇನ್ರು ಮರ 2 ವಾರದ್ದು 5 ವಾರದ್ದು ಕೊಟ್ಟಿಲ್ಲ ಸೌಕರ್ನಂತಲ್ಲಿ ನೀನ ಕೇಳ ಬರ್ರಿ ತಮ್ಮ ಸೌಕರ ನಂದು 4 ಆಗೈತಿ ನೋಡ್ರಿ ಎಷ್ಟು ಆಳಿಗಪ್ಪ ನಿಮ್ಮ ಎಷ್ಟು ಆಳಿಗವ 4 ಆಳಿಗವನ ನೋಡ್ಪ ಕೆಲಸ ನಾ ಹೋಗಾಯ್ತು ಮಾಡ್ಬೇಕ ನಿಮ್ಮನ್ನ ಬಿಟ್ಟು ನಾನು ಎಲ್ಲ ಲಾಟ್ಯಾಗ ಹೋಗಿರ್ತೀನಿ ಓಟ್ ನಿಮ್ಮ ಮ್ಯಾಗ ಇರ್ತೈತಿ ನೋಡ್ರಿ ಹೆಂಗಾಗಿತ್ತು ಟೊಮೆಟೊ ಹೊಲ ಎಷ್ಟು ಹೋಗತ್ತೆ ಇಲ್ಲ ಅದ ಈಗ ಬಂದಿದ್ದೆಲ್ಲ ನೋಡಿದ್ಯಾ ಹೋಗಾತೈತಿ ಮೊನ್ನೆ ಹಣ್ಣಾಳು ಬಂದಿದ್ರು ಅಲ್ಲಿ ಮುಳುಗಾಯಾಗ ಅವ್ನು ಹೇಳಿದ್ದಿಲ್ಲ ನೀವು ಫುಲ್ ಹಂಗ ಬಿಟ್ರ ಅವ್ರು ಹೇಳ್ತಂತವ್ರು ಅವ್ರಿಗೆ ನಾಳೆ ಬರ್ತಾರಲ್ರಿ ಹೇಳ್ತೀನಿ ಮುಂಜಾನೆ ನೆಸಿನಾಗ ಬರ್ತಾರಂತ ಅವ್ರು ಬಿಸಿಲಲ್ಲ ಈಗ ಅದಕ್ಕೆ ದೌಡ ಬರ್ತಾರಂದಾರ ದೌಡ ಬಿಡ್ತಾರಂದಾರ ಸ್ವಲ್ಪ ಗುರಾಜ್ ನೀನು ಆರಾಳ ಅವನು ಆರಾಳ ನಾನು 9 ನಿನ್ 9 ಹಂಗಾರ 500 ಹೆಚ್ಚಿಗೆ ಬರ್ತೇನೆ ಈಗ ನಾನು 4 ಆಳ್ರಿ ಒಂದ ಕೊಡ್ರಿ ಸಾಕು ನಮ್ಗೆ ಇವ್ 4 ಆಳ್ತು ಇವ್ ಯಾಕ ನೋಡಪ್ಪ ಹುಷಾರ್ ನೋಡಿ ಇವ್ ಸ್ವಲ್ಪ ಕಳ್ಳದನ ಇಲ್ಲಿ ತೋಡ್ರಿ ಹೇಳ್ಕೆ ಅಂತ ಮಾಡ್ತಾರೆ ಕಡಿಮೆ ಮಾಡ್ತಾರೆ ಅಣ್ಣ 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 ಯಾರದ್ರಿ ಒಳಗ ಬರ್ರಪ್ಪ ನೋಡತ್ತಮ್ಮ ಪಾರ್ವತಮ್ಮ ಪಾರ್ವತಮ್ಮ ಏನ್ ಬೇಕಾಗಿತ್ತ ಕುಂದ್ರ ಬಾಯ್ತಾಗ ಭಾಳ ಹೆಸಕ್ ಬಂದಿದ್ದಲ್ಲ ತಮ್ಮ ಮನೆ ಕಡೆ ಈಗ ಅದಕ್ಕೆ ಬಂದಿದ್ದಿ ಸ್ವಲ್ಪ ಸಮಸ್ಯೆ ಇತ್ತಣ್ಣ ದುಡ್ಡು ಸಿಗ್ತಾವಣ ಅಂತಂದು ಬಂದಿದ್ದೆ ಅಣ್ಣ. ಎಷ್ಟು ಬೇಕಾಗಿತ್ತು ತಮ್ಮ 1 ಲಕ್ಷ ರೂಪಾಯಿ ಬೇಕಾಗಿತ್ತಣ್ಣ. 1 ಲಕ್ಷ ಅಂದ್ರ ಅಮೌಂಟ್ ಭಾಳ ಆತಲ್ವ ಭಾಳ ಸಮಸ್ಯೆ ಐತಣ್ಣ ಏನು ಮಾಡಿ ಕೊಡಬೇಕಾಗಿತ್ತು. ಈಗ ಒಮ್ಮೆಗೆ ಕೇಳಿದ್ರೆ ಎಲ್ಲಿ ತರಬೇಕು ಮರ ಹೆಂಗಾರ ಮಾಡೋಣ 1 ಲಕ್ಷ ರೂಪಾಯಿ ಒಟ್ಟು ಬೇಕು ನಮ್ಗೆ ಭಾಳ ಸಮಸ್ಯೆ ಐತಣ್ಣ. 1 ಲಕ್ಷ ಆಗಲ್ಪ 50 ಕೊಡ್ತೀವಿ ಸುರುಟಿ ಇಡಕ್ಕೆ ಏನ್ ರೈತನಿಲ್ಲ ಸುರುಟಿ ಅಣ್ಣ ಬೈಕ್ ಐತವ ಅಣ್ಣ ಬೈಕ್ ಕೊಡ್ತಾನೆ. ಬೈಕ್ ನಿನ್ನ ಹೆಸರೇ ಐತೆ ಹ್ಞೂ ಅಣ್ಣ ನನ್ನ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಅದಾವಿಲ್ಲ ಹಾಂ ಅದಾವ ಅಣ್ಣ ಡಾಕ್ಯುಮೆಂಟ್ಸ್. ಆಯ್ತು ತಡಿಪ ಗಾಡಿ ಕರೆಕ್ಟ್ ಐತಲ್ಲ ಅಂತ ಆಯ್ತಪ್ಪ ಗಾಡಿ ಎಲ್ಲ ಓಕೆ ಐತಿ ನಾನು ಅಮೌಂಟ್ ಕೊಡ್ತೇನೆ ಈಗ ಅಮೌಂಟ್ ಭಾಳ ಆಕತಿ ಮತ್ತು ಬಡ್ಡಿ ಭಾಳ ಆಕತಿ ಹೊಳ್ಳಿ ಕೊಡೋದು ನಿನಗ ತ್ರಾಸ ಆಕತಿ ಹೊಳ್ಳಿ ಅಷ್ಟ ಯಾವ್ದೋ ಕಾರಣಕ್ಕೆ 1 ತಿಂಗಳದಾಗ ಕೊಡ್ಬೇಕು ನಾನು 1 ತಿಂಗಳದಾಗ ಕೊಡಲಿಲ್ಲ ಅಂದ್ರೆ ಮತ್ತೆ ಗಾಡಿ ನನಗೆ ಆಕತಿ ಆತಣ್ಣ ಕೊಡ್ತಾನೆ 1 ತಿಂಗಳು ಅನ್ನೋದ್ರಾಗ ಕೊಡ್ತೇನೆ ಅಣ್ಣ. ಹೌದಾ ನೀನು ವಿಚಾರ ನೋಡೋದು ಆಯ್ತು ಅಣ್ಣ. ಸರಿ ಬಂದು ಅಮೌಂಟ್ ತರ್ತೀನಿ ತೋತಮ್ಮ ಮೆಣಸಿಗೆ ಎಣ್ಸೋದೇನಿಲ್ತು ಅಣ್ಣ ನಿನ್ ಮ್ಯಾಲ ನಂಬಿಕೆ ಐತಿ ನನಗೆ ಅರ್ಜೆಂಟ್ ಕೆಲಸ ಇತ್ತು ಅಣ್ಣ. ಅಲ್ಲ ಎಣಿಸ್ಯಾರು ನಂಬಿಕೆ ಇತ್ತು ಅಣ್ಣ ಅದಾವ 50,000. ಮತ್ತೆ ಹೊಳ್ಳಿ ಬಂದ್ರೆ ಸಿಗಂಗಿಲ್ಲ ನೋಡು ಅದಕ್ಕೆ ಆಯ್ತು ಅಣ್ಣ. ಆಕಾಶಣ್ಣ ಓಯ್ ಆಕಾಶಣ್ಣ ಓಯ್ 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 ಬಾರೋ ತಡಿ ನಿಮ್ಮ ಫ್ರೆಂಡ್ ಒಬ್ಬ ಇತ್ತಾಗೋದಪ್ಪ ಇವ ನಿಮ್ಮ ಫ್ರೆಂಡ್ ಇತ್ತಾಗ ಹೋದ್ನಲ್ಲ ಅಣ್ಣ ಯಾರವ ಇವ ಆಕಾಶ ಇತ್ತಾಗ ಹೋದಪ್ಪ ಒಟ್ಟ ಹೌದಾ ಯಾಕ ಅವ ಏನೋ ಕಿಸದಾಗ ಏನೋ ಇಟ್ಕೊಂಡಿಪ್ಪ ಏನೋ ಇಟ್ಕೊಂಡು ಹೋದ ನಾನು ಒದ್ರಿದೆ ಏನು ಇದನ್ನ ಮಾಡಿಲ್ಲ ಮೊನ್ನೆ ನೋಡಿದ್ರ ನಮ್ಮ ಸಾವುಕಾರ ಚೆನ್ನಪ್ಪನ ಕಡೆ ನೋಡಿದ್ರೆ ರೊಕ್ಕ ಇಸ್ಕೊಂಡು ಹೋದ. ಹಾಂ ಸಾವುಕಾರ ಕಡೆ ರೊಕ್ಕ ಇಸ್ಕೊಂಡಪ್ಪ ಶೇಂಗಾ ಹಾಕಿ ಶೇಂಗಾ ಬಂತನಂತಿಗೆ ಕೊಡ್ತೇವೆ ಅಂತಂದ. ಅದಕ್ಕೆ ನಾನು ಅಲ್ಲಿ ಗಾಡಿ ವರ್ಷಿಗೆ ಅಂತ ನಿಂತಿದ್ದೆ ಅವಾಗ ಕೊಡಾಕೊಂಡಿದ್ದೆ ರೊಕ್ಕನ. ಹಾಂ ಮಾಡಿದ್ರೆ ಫೋನ್ ಎತ್ತವಲ್ಲ ಹಂಗೆ ಗಾಬ್ರಿಲ್ಲೇ ಹೋಗ್ಯಾನವ. ಅದಕ್ಕೆ ಫೋನ್ ಹಚ್ಚೀನಿ ನಮ್ಮ ಸಾವುಕಾರ ಅದಕ್ಕೆ ಇತ್ತಾಗ ಹೋದಪ್ಪ ಒಟ್ಟವ ಇತ್ತಾಗ ಹೋದನ ಹಾಂ ಇತ್ತಾಗ ಹೋದ್ ನೋಡವ. ಕಬ್ರಿ ಹೋದನ ಹಾಂ ರೊಕ್ಕ ಇಸ್ಕೊಂಡು ಇನ್ನೂ ಸುದ್ದಿ ಇಲ್ಲಿ ಒಂದು ಫೋನ್ ಹಾಕಂತ ಫೋನು ಬಿಜಿ ಅಂತ ಫೋನ ಬಿಜಿ ಮಾಡೋ ಮಾರ
ಮಸ್ತಾನ ತಡಿ ಯಾಕೋ ಚೆನ್ನಪ್ಪ ಇಲ್ಲಿ ಬಂದಿಲ್ಲ ರೊಕ್ಕ ಆಕಾಶ ಕೊಡ್ತಾ ಅಂದಾವ ಏನು ಕೊಟ್ಟೆ ಇಲ್ಲಿ ಇನ್ನಂತಲೇ ಹೋಗಿ ಸಣ್ಣನಮ್ಮ ನಿನ್ನಂತ ಕೇಳ್ತ ನಾನು ನನ್ನಂತಲಿ ಸಂದನು ಮರ್ಯವ ನನ್ನಂತಲಿ 30,000 ಸಂದನ ತಡಿ ನಮ್ದರ ನೋಡೋಣ ಹತ್ತು ನೋಡೋಣ ಏನೇ ಆಗ್ಬಿಟ್ಟು ಎತ್ತವಲ್ಲವಾ ಇನ್ನೇನು ಹಚ್ಚಿ ನೋಡು ಎತ್ತವಲ್ಲ ಮರ್ಯವ ಏನು ಮಾಡೋಣ ಇವ್ರು ನೋಡಿದ್ರೆ ಮ್ಯಾಗ ಫೋನ್ ಹಚ್ಚಾಕತ್ತಾರ. ನಾನು ನೋಡಿದ್ರೆ ಭಾಳ ಸಾಲ ಮಾಡಿಬಿಟ್ಟೇನಿ. ಏನು ಮಾಡೋದಪ್ಪ ಅವನು ಜೀವನನ ಭಾಳ ಬೇಸರ ಆಗಿ ಹೋಗೈತಿ ನನಗೆ. ನಾನು ನೋಡಿದ್ರೆ ರೊಕ್ಕ ಮಾಡ್ಬೇಕಂತಂದು ರೊಕ್ಕದ ಆಸೆ ಬಿದ್ದು ಊರಾಗೆಲ್ಲ ಸಾಲ ಮಾಡಿಬಿಟ್ಟೆ. ಈಗ ನೋಡಿದ್ರೆ ಎಲ್ಲ ಲಾಸ್ ಆಗಿಬಿಟ್ಟೀನಿ. ಬೆಟ್ಟಿಂಗ್ ಆ್ಯಪಿಗೆ ಹಾಕಿ ಎಲ್ಲ ಲಾಸ್ ಆಗಿಬಿಟ್ಟಿದ್ದೀನಿ. ಏನು ಮಾಡಬೇಕಪ್ಪ, ಬೆಟ್ಟಿಂಗ್ ಆಟ ಆಡಿ ಎಲ್ಲ ಜೀವನದಾಗ ಬರ್ಬಾದ್ ಆಗಿಬಿಟ್ಟೈತೆ ನನ್ನದು. ಏನು ಮಾಡ್ಬೇಕು ಈಗ ಗೊತ್ತಾಗೋದು. ಕೊನೆ ದಾರಿ ಇದು ಒಂದ. ಎಷ್ಟು ಹುಡುಕ್ಬೇಕಲ್ಲ ವಿಡಿಯೋ ಊರಾಗೆಲ್ಲ ಹುಡುಕಿದ್ಯಾ ಎಲ್ಲಾರು ಅಲ್ಲಿ ಸರಿಪ್ ಮುಡಿತಾ ಹೋಗ್ಯಾನ ಅಂತ ಹೇಳ್ದ. ಏನೋ ಸಾಲ ಮಾಡಿ ಅಂತ ಎಲ್ಲಿ ಎಷ್ಟು ಹುಡುಕಿದ್ರಿ ಕಾಣಲಿಲ್ಲ, ಊರಾಗ ಕಾಣುವಲ್ಲಿಪ್ಪ. ಯಾಕೆಲ್ಲ ಬೆಳೆಯೋದು ಒಂದು ಸ್ವಲ್ಪ ಬೇಜಾರಾಗಿತ್ತು, ಅದಕ್ಕೆ ಬಂದು ಇಲ್ಲೇ ಕುತ್ಕೊಂಡಿದ್ದೆ. ಅಲ್ಲಿ ಕತ್ತೆರೆ ನೋಡಿ ಸರಿಪ್ ನನಗೆ ಹೇಳಿ ಇತ್ತ ಹೋಗ್ಯಾನಂತಂದು ಅದಕ್ಕೆ ಇತ್ತ ಬಂದ್ಯಾ. ಏನು ಬೇಜಾರು ನಿಂದು, ಏನದ ಹಕ್ಕಿಕತಿ ದೋಸ್ತ? ಜೀವನದಾಗ ದೊಡ್ಡ ತಪ್ಪು ಮಾಡಿಬಿಟ್ಟೇನ್ಲಿ ನಾನು. ಹಾಂ ಅಂತ ತಪ್ಪೇ ಮಾಡಿಯೋ ಮರಿ ನೀನು. ಆ ಗುಡ್ಡನ ಮಾತು ಕೇಳಿ ಆನ್ಲೈನ್ ಗೇಮ್ ಆಡಿ ಎಲ್ಲ ಜೀವನದಾಗ ದೊಡ್ಡ ಲಾಸ್ ಆಗ್ಬಿಟ್ಟಿನಿ. ಊರಾಗೆಲ್ಲ ಸಾಲ ಮಾಡಿಬಿಟ್ಟೇನ್ಲಿಪ್ಪ. ಅವತ್ತೇ ಹೇಳಿ ನಾನು ಹಿಂಗೆ ಬಡ್ಕಂಡೆ, ಆ ಗುಡ್ಡಪ್ಪ ಮಾತು ಕೇಳಬೇಡ, ಅವೆಲ್ಲ ಪೋಲಿ ಹುಡುಗರು ಅವರೆಲ್ಲ ಹಾಳಾಗ್ಯಾರ ಅಂತಂದು ಹೇಳಿ ನಾನು ನಿನಗೆ. ಆದ್ರೆ ನೀ ಅವ್ನ ಮಾತು ತಲೆಗೆ ಹಚ್ಕೊಂಡೆ ಇಂಥ. ಅದಕ್ಕೆ ನೀನು ಏನಾಗತ್ತದಿದೆ ದೋಸ್ತ ಜೀವನದಾಗ ದೊಡ್ಡ ತಪ್ಪು ಮಾಡಿಬಿಟ್ಟೇನ್ಲಿ ನಾನು. ನಿನ್ನ ದೋಸ್ತಿಗೆ ನಾನು ಲಾಯಕ್ಕಿಲ್ಲ. ಯಾಕಲೇ ಯಾಕ ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ, ಋಣ ಮುಟ್ಟಿಸುತ್ತೀನಿ. ಗೆಳೆಯ ಕುಚಿಕು ಗೆಳೆಯ, ಆಗ ನೀನೆ ಒಡೆಯ, ನಾನು ಗೆಳೆಯ. ನೆರಳಿಡೋ ಮರವಿದು